ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋ ಫಿಸಿಕ್ಸ್ ಸಬ್ಜೆಕ್ಟಿನ ಮೇಲೆ ಆಗಿರುತ್ತೆ. ಫಸ್ಟ್ ಇಯರ್ PUC ಯೂನಿಟ್ ಟೆಸ್ಟ್ 1 ಎಷ್ಟು ಮಾರ್ಕ್ಸಿಗೆ 35 ಮಾರ್ಕ್ಸಿಗೆ ಇರುವಂಥದ್ದು ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕಾಲೇಜ್ ಆಯಿತಾ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ ಆಗಿರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಧನ್ಯವಾದಗಳು. ಬನ್ನಿ ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪಾರ್ಟ್ ಎ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಯೂನಿಟ್ ಆಫ್ ಲೆಂತ್ ಅಂತ ಇದೆ. ಫಸ್ಟ್ ಇಯರ್ PUC. ರೈಟ್ ಆನ್ಸರ್ ಈಸ್ ಆಲ್ ಆಫ್ ದೀಸ್ ಅಂತ ಇದೆ. ಏನು? ಎಲ್ಲವೂ ಕೂಡ ಹೌದು ಅಂತ. ABC ಆಲ್ ಆರ್ ಕರೆಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಏರಿಯಾ ಅಂಡರ್ ಎ ಟು ಏನಿದು ಟಿ ಗ್ರಾಫ್ ಗಿವ್ಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಬಹಳ ಜನಕ್ಕೆ ಈಗ ಏನಂತೀರ ತಾವುಗಳು ಆನ್ಸರೇ ಇಲ್ಲ ಅಂತ ಇದ್ದಾರೆ ಆಯಿತಾ. ನನ್ನ ಪ್ರಕಾರ ಆ ಆಪ್ಷನ್ನು ಸಿ ಅಂದುಕೊಂಡಿದ್ದೇನೆ. ಲೆಟಸ್ ಆಯಿತಾ, ತಾವುಗಳು ಕಮೆಂಟ್ ಮಾಡಿಬಿಟ್ಟು ಏನೋ ಸಿನೋ ಅಂತ ದಯವಿಟ್ಟು ಕ್ಲಾರಿಫೈ ಮಾಡಿಕೊಡಿ. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಕ್ಸಿಲರೇಷನ್ ಈಸ್ ಸ್ಕೇಲಾರ್ ಅಂತ ಇದೆ ಅಲ್ವಾ, ಆ ಸ್ಟೇಟ್ಮೆಂಟು ರಾಂಗ್ ಆಗಿ ಇದೆ. ABC ಕರೆಕ್ಟ್ ಆಗಿದೆ ಆಯಿತಾ. ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಿಸ್ಟೆನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ದ ವೆಕ್ಟರ್ಸ್ ಆರ್ ಆ್ಯಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಆಪ್ಷನ್ A is the right answer. Question number 6, my dear children, 4 forces each of magnitude 10 N on 4 bodies A, B, C and D of masses 10 kg, 20 kg, 30 kg and 40 kg respectively. The acceleration is maximum for dash ಅಂತ ಇದೆ. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಆಪ್ಷನ್ A is the right answer ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 7, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಬೋತ್ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಇದೆ. ರೈಟ್ ಆನ್ಸರ್ ಇದಕ್ಕೆ ವಾಟರ್ ಫಾಲ್ ಇಸ್ ದ ರೈಟ್ ಆನ್ಸರ್. ಬೋತ್ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಇಲ್ಲಿ ವಾಟರ್ ಫಾಲ್ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 8, physical quantity having some units in all the system of units is dash. Right answer is time. Question number 9, friction is due to intermolecular force of dash. Right answer is attraction. Question number 10, if the work done by a force on a body is 0, the kinetic energy of the body is dash. That remains same. ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು, ಇದು ನಮ್ಮ Gmail ID ಆಗಿರುತ್ತೆ, ಈ ಒಂದು Gmail IDಗೆ ಕ್ವಶನ್ ಪೇಪರ್ಸ್ಗಳನ್ನು ಫಾರ್ವರ್ಡ್ ಮಾಡಿ ಕಳುಹಿಸಿಕೊಡಿ. ಧನ್ಯವಾದಗಳು. ಥರ್ಡ್ ಮೇನ್ ಕ್ವಶನ್, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಪಾರ್ಟ್ B ನಲ್ಲಿದ್ದೀವಿ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್? ಗಿವ್ ಆ್ಯನ್ ಎಕ್ಸಾಂಪಲ್. ಕ್ವಶನ್ ನಂಬರ್ 12, ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಆಯಿತಾ ಅಟ್ ರೆಸ್ಟ್ ಆ್ಯಂಡ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಕ್ವಶನ್ ನಂಬರ್ 13, ಡಿಫೈನ್ ಡಾಟ್ ಪ್ರಾಡಕ್ಟ್. ವೆನ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಮ್ಯಾಕ್ಸಿಮಮ್ ಆಯಿತಾ. ಇದನ್ನೆಲ್ಲ ನೀವು ಮಾಡೇ ಮಾಡ್ತೀರಾ 100%. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ನಿಮ್ಮಲ್ಲಿ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡುತ್ತಿರುವಂಥದ್ದು, ಯಾವುದೇ ಕಾರಣಕ್ಕೂ ಇಂಗ್ಲೀಷನ್ನು ಏನು ಗೊತ್ತಿಲ್ಲ ಅಂತ ಬಿಟ್ಟು ಬರಬೇಡಿ ಸರ್. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆನ್ ಯುವರ್ ಕ್ವಶನ್ ಪೇಪರಲ್ಲಿ ಬರುವಂಥ ಕ್ವಶನ್ಸ್ಗಳನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 50 ನಿಮಿಷದ ವೀಡಿಯೋನ ಯಾವುದೇ ಕಾರಣಕ್ಕೂ ತಾವುಗಳು ಸ್ಕಿಪ್ ಮಾಡಬೇಡಿ. ಆ 50 ಮಿನಿಟ್ಸ್ ವೀಡಿಯೋ ನಾನು ಅಪ್ಲೋಡ್ ಮಾಡಿರುವಂಥದ್ದು ನಿಮ್ಮ ಫುಲ್ ಟೋಟಲ್ 5 ಚಾಪ್ಟರ್ಗಳು ನಿಮ್ಮ ಯೂನಿಟ್ ಟೆಸ್ಟ್ಗೆ ಏನಿದೆ ಅಲ್ವಾ ಅದು ಕವರ್ ಆಗಿದೆ. ಅದನ್ನು ನೋಡಿಕೊಂಡು ಎಕ್ಸಾಮಿಗೆ ಹೋಗಿ. ಹಾಗೂ 1 ಶಾರ್ಟ್ ಗ್ರಾಮರ್ ವಿಡಿಯೋ ಕೂಡ ಮಾಡಿಕೊಟ್ಟಿದ್ದೇನೆ. 100% ಅದೇ ಗ್ರಾಮರ್ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ಮೇಲೆ ಇರುತ್ತೆ. ನೀವು ಖುಷಿಯಾಗಿ ಎಕ್ಸಾಮ್ ಹಾಲಿಂದ ಬರಬೇಕು ಅಂದರೆ ದಯವಿಟ್ಟು ಆ ವಿಡಿಯೋಸ್ಗಳನ್ನು ಚೆಕ್ಔಟ್ ಮಾಡಿ ಆಯಿತಾ, ಅಂದರೆ ವಾಚ್ ಮಾಡಿ ಅಂತ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್. ಪ್ಲೀಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಲವ್ಲಿ ಬ್ಯೂಟಿಫುಲ್ ಕಮೆಂಟ್ಸನ್ನು ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.